ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸುವಲ್ಲಿ ಕಾರಣೀಕರ್ತರಾಗಿದ್ದೀರಿ ಅನ್ನುವಂಥ ಮಾತನ್ನು ಇವತ್ತು ತಮ್ಮೆಲ್ಲರಿಗೂ ಹೇಳುತ್ತಾ ತಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಅದರ ಜೊತೆಗೆ ಇದು ಅಭಿನಂದನಾ ಸಮಾರಂಭ ನನ್ನ ಬಯಕೆಯ ಅಭಿನಂದನಾ ಸಮಾರಂಭ ಏನೂ ಅಲ್ಲ. ಯಾಕಂದ್ರೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಬಹಳ ಮಹತ್ವವಾದಂಥ ವೃತ್ತಿ ಅನ್ನುವಂಥ ಮಾತು ಇವತ್ತು ಎಲ್ಲರಿಗೂ ಗೊತ್ತಿದ್ದ ವಿಷಯನೇ. ನಿವೃತ್ತಿ ಅನ್ನುವಂಥದ್ದು ಅವರ ಜೀವನದಲ್ಲಿ ಸರ್ಕಾರಿ ನೌಕರಿಯಾದ ಎಲ್ಲ ವ್ಯಕ್ತಿಗೂ ಘಟಿಸುವಂಥ ಘಟನೆಗಳೇ. ಅಂಥದ್ರಲ್ಲಿ ಇವತ್ತಿನ ದಿವಸ ಈ ಅಭಿನಂದನಾ ಸಮಾರಂಭ ನನ್ನ ಎಲ್ಲ ಗೆಳೆಯರ ಅಭಿಷ್ಟೆಯನ್ನು ಆಧರಿಸಿ ಅವರ ಅಭಿಲಾಷೆಯನ್ನು ಪರಿಗಣಿಸಿ ಅದರಲ್ಲಿ ಮುಖ್ಯವಾಗಿ ನನ್ನ ಆ್ಯಕ್ಚುಲಿ ಹೇಳ್ಬೇಕಾಯ್ತಂದ್ರೆ ಭಾಳ ಸಂತೋಷ ಅನ್ನಿಸ್ತದೆ. ನಾವು ಯಾವಾಗ DPP ಪ್ರೋಗ್ರಾಮ್ನಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಏನು BRC ಕೇಂದ್ರ ಚಿಂಚೋಳಿಯಲ್ಲಿ ನಾವೇನು ಪಾದಾರ್ಪಣೆ ಮಾಡಿದ್ದೀವಿ, ಅಂದಿನಿಂದ ಇಂದಿನವರೆಗೂ ನಮ್ಮ ಡೈರೆಕ್ಟರ್ ಸಾಹೇಬರು, ಅವಾಗ ನಮ್ಮ ಕೋಆರ್ಡಿನೇಟರ್ ಇದ್ದರು, ಇವಾಗ ಡೈರೆಕ್ಟ್ರು, ಇವು ಎರಡರ ಮಧ್ಯೆ ಯಾವುದೇ ವ್ಯತ್ಯಾಸವನ್ನು ಇರದೆ ಸರ್ ನಿಮ್ಮದು ನಿಮ್ಮದು ಅಭಿನಂದನಾ ಸಮಾರಂಭ ಅನ್ನುವಂಥ ಮಾತನ್ನು ಇವತ್ತು ಸಾಹೇಬರು ನಾನು ನೆನೆಸಿದಾಗ ನಾನು ಒಂದೇ ನಿರ್ಧಾರ ಮಾಡಿದೆ. ಅದಕ್ಕೆ ಇಂಬು ಕೊಡುವಂತೆ ನಮ್ಮ ಚಂದ್ರಶೇಖರ್ ಬಿರಾದರ್ ಮಾಗವ್ ಶಿಕ್ಷಕರು ಅವರು ಏನಂದ್ರು, ಸರ್ ನಿಮ್ಮ ಸುಮ್ಮನೆ ಕೂಡೋದು ಬೇಡ, ನಾವೆಲ್ಲ ನಿಮಗೆ ಅಭಿನಂದನಾ ಸಮಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದಕ್ಕಾಗಿ ನಿಮ್ಮೆಲ್ಲರಿಗೂ ಇಲ್ಲಿ ನಾನು ಆಹ್ವಾನವನ್ನು ಮಾಡಿದ್ದೇನೆ. ಎಲ್ಲರೂ ಈ ಒಂದು ಸಮಾರಂಭಕ್ಕೆ ಬಂದು ಒಳ್ಳೆಯ ಒಂದು